ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ರುಚಿಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಕಿಲೋ ಅಷ್ಟು ದಪ್ಪ ಮೆಣಸಿನ್ಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ, ತೇವ ಇಲ್ದಿರೋ ಹಾಗೆ. ಯಾಕಂದರೆ ನಾವು ಹಿಟ್ಟಿನಲ್ಲಿ ಅದ್ದಿದಾಗ ತೇವ ಇದ್ದರೆ ಹಿಟ್ಟು ಬಿಟ್ಟೋಗುತ್ತೆ, ಅದಕ್ಕೋಸ್ಕರ ಒರೆಸ್ಕೊಂಡಿದ್ದೀನಿ. ಮತ್ತು ನಾನು ಇದನ್ನು ಅರ್ಧಕ್ಕೆ ಸೀಳಿ, ನೀವು ಬೇಕಾದರೆ ಬೀಜ ಬೇಕಾದರೆ ತೆಗೆದುಬಿಡ್ಬೋದು. ನಾನು ಖಾರ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಈಗ ಎಲ್ಲವನ್ನು ಸೀಳಿ ಹಾಗೆ ಇಟ್ಕೊಳ್ಳೋಣ. ಸೀಳೋದು ಯಾಕೆ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಸಿಡಿಯದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ. ಮತ್ತು ಒಂದು ಬೌಲ್ ತಗೊಂಡು ಒಂದು ಜರಡಿ ಇಟ್ಕೊಂಡು ಅದರಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಮತ್ತು ಅದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಖಾರನ ಹಾಕ್ಕೊಳ್ತೀನಿ, ಚಿಲ್ಲಿ ಪೌಡರನ್ನು. ಮತ್ತು ಜರಡಿ ಇಟ್ಕೊಳ್ತೀನಿ. ಜರಡಿ ಇಟ್ಕೊಳ್ಳೋದು ಇಲ್ಲಿ ತುಂಬ ಮುಖ್ಯ ಸ್ನೇಹಿತರೆ, ಯಾಕಂದರೆ ಹಿಟ್ಟು ಕಲಸೋವಾಗ ಉಂಡೆ ಉಂಡೆ ಬರ್ತಾ ಇರೋ ಹಾಗೆ ಬರುತ್ತೆ, ಅದಕ್ಕೋಸ್ಕರ. ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡು, ಮತ್ತು ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಸಹ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈ ಥರ ಉಂಡೆ ಇಲ್ದಿರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ನಮಗೆ ಬಜ್ಜಿ ಹಾಕೋವಾಗ ಚೆನ್ನಾಗಿ ಬರುತ್ತೆ. ಈಗ ಒಂದು ಬೌಲಲ್ಲಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಖಾರ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ, ಪಕ್ಕಕ್ಕೆ ಇಟ್ಕೊಂಡು. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಬಜ್ಜಿನ ಅದರಲ್ಲಿ ಹಿಟ್ಟಿನಲ್ಲಿ ಅದ್ದಿ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾವು ಸ್ವಲ್ಪ ಹೊತ್ತು ಇದನ್ನು ಕದಲಿಸ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ನಾವು ತಿರುಗಿಸ್ಬೇಕಾಗತ್ತೆ. ನಾವು ಇದನ್ನು ಯಾವತ್ತೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ. ಈಗ ಈ ಥರ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಅದೇ ಥರ ಉಳಿದಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಆಗಿದೆ, ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಸ್ಟಫಿಂಗೋಸ್ಕರ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಜ್ಜಿ ತಗೊಂಡು ಅದನ್ನು ಅರ್ಧಕ್ಕೆ ಸೀಳಿ ಈ ಥರ ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ಹಾಕಿ, ಮತ್ತು ಅದಕ್ಕೆ ಈರುಳ್ಳಿಯನ್ನು ತುಂಬಿಸಿ, ಮತ್ತು ಅದರ ಮೇಲೆ ಸ್ವಲ್ಪ ಪೌಡರನ್ನು ಹಾಕ್ಕೋಬೇಕು. ಈ ಥರ ಎಲ್ಲನೂ ರೆಡಿ ಮಾಡಿ ಒಂದೊಂದಾಗಿ ಇಟ್ಕೊಳ್ಬೇಕು. ಈಗ ಮತ್ತೆ ಅದೇ ಥರ ಸ್ವಲ್ಪ ರೆಡಿ ಮಾಡಿಟ್ಟಿರೋ ಪೌಡರನ್ನು ಹಾಕೋಣ, ಮತ್ತು ಈರುಳ್ಳಿನ ಹಾಕೋಣ, ಮತ್ತು ಸ್ವಲ್ಪ ಅದರ ಮೇಲೆ ಪೌಡರನ್ನು. ಮಳೆಗಾಲದಲ್ಲಂತೂ ಇದನ್ನು ಮಾಡಿ ತಿಂದರೆ ಬಾಯಿಗೂ ರುಚಿ ಸಿಗುತ್ತೆ, ಮನಸ್ಸಿಗೂ ತೃಪ್ತಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.